ನಮಸ್ಕಾರ. ಕವಿತಾ ಸ್ಟೋರಿ ಹೈವ್ಗೆ ಸ್ವಾಗತ ಸುಸ್ವಾಗತ. ನಾವು ವಿವಿಧ ದೇಶಗಳ ಕಥೆನ ಕೇಳ್ತಾ ಇದ್ದೀವಿ. ಇಂದು ನಾವು ಅಫ್ಘಾನಿಸ್ತಾನ ದೇಶಕ್ಕೆ ಹೋಗೋಣ. ಎತ್ತರದ ಪರ್ವತಗಳು, ಪುರಾತನ ನಗರಗಳು ಮತ್ತು ಸುಂದರ ಕೈಮಗ್ಗದ ಹಾಸಿಗೆಗಳಿಗಾಗಿ ಅಫ್ಘಾನಿಸ್ತಾನ ಪ್ರಸಿದ್ಧವಾಗಿದೆ. ಅಲ್ಲಿ ಅನೇಕ ಕುಟುಂಬಗಳಲ್ಲಿ ಹಾಸಿಗೆ ನೇಯುವ ಕಲೆ ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿದೆ. ಇಂದಿನ ಕತೆ ನಕ್ಷತ್ರಗಳ ಹಾಸಿಗೆ. ಬಹಳ ವರ್ಷಗಳ ಹಿಂದೆ ಹೇರತ್ ಎಂಬ ನಗರದಲ್ಲಿ ಲೈಲಾ ಎಂಬ ಒಂದು ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಅಫ್ಘಾನಿಸ್ತಾನ ದೇಶದಲ್ಲಿ ಹಾಸಿಗೆ ಅಂದರೆ ಕಾರ್ಪೆಟ್ ನೇಯುವ ಕಲೆ ಬಹಳ ಪ್ರಸಿದ್ಧ. ಲೈಲಾಳ ಅಮ್ಮ ಮತ್ತು ಅಜ್ಜಿ ಸುಂದರ ಕಾರ್ಪೆಟ್ಗಳನ್ನು ನೇಯುತ್ತಿದ್ದರು. ಅವರು ದೊಡ್ಡ ಮರದ ಮಗ್ಗದ ಮುಂದೆ ಕೂತು ಕೆಂಪು, ನೀಲಿ ಮತ್ತು ಬಂಗಾರದ ಬಣ್ಣದ ನೂಲುಗಳಿಂದ ಸಣ್ಣ ಸಣ್ಣ ಗಂಟುಗಳನ್ನು ಹಾಕುತ್ತಿದ್ದರು. ಲೈಲಾ ಅದನ್ನು ತುಂಬ ಆಸಕ್ತಿಯಿಂದ ನೋಡುತ್ತಿದ್ದಳು. ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಗಂಟು ಒಂದು ಸಮಯಕ್ಕೆ, ಹೀಗೆ ಸುಂದರ ಕೆಲಸಗಳು ಆಗುತ್ತವೆ. ರಾತ್ರಿ ಲೈಲಾ ಮನೆಯ ಮೇಲ್ಛಾವಣಿಯ ಮೇಲೆ ಮಲಗಿ ಆಕಾಶದತ್ತ ನೋಡುತ್ತಿದ್ದಳು. ನಕ್ಷತ್ರಗಳು ಕಪ್ಪು ಆಕಾಶದಲ್ಲಿ ಚಿಕ್ಕ ಚಿಕ್ಕ ಮುತ್ತಿನಂತೆ ಮಿನುಗುತ್ತಿದ್ದವು. ಒಂದು ರಾತ್ರಿ ಅವಳು ಕೇಳಿದ್ಲು, ಅಜ್ಜಿ, ಆಕಾಶದಲ್ಲಿ ಈ ನಕ್ಷತ್ರಗಳನ್ನು ಯಾರು ನೇಯ್ದಿದ್ದಾರೆ? ಅಜ್ಜಿ ನಗುತ್ತಾ ಹೇಳಿದ್ರು, ಆಕಾಶವೇ ಒಂದು ದೊಡ್ಡ ಹಾಸಿಗೆಯಂತೆ. ಪ್ರತಿಯೊಂದು ನಕ್ಷತ್ರವೂ ಅದರಲ್ಲಿ ಹಾಕಿದ ಒಂದು ಸಣ್ಣ ಗಂಟು. ಲೈಲಾ ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಮುಂದಿನ ದಿನ ಅವಳು ತನ್ನ ಮೊದಲ ಕಾರ್ಪೆಟ್ ನೇಯಲು ಶುರು ಮಾಡಿದಳು. ಆಕಾಶಕ್ಕಾಗಿ ಗಾಢ ನೀಲಿ ಬಣ್ಣದ ನೂಲು ಆಯ್ಕೆ ಮಾಡಿಕೊಂಡಳು. ಚಂದ್ರನಿಗಾಗಿ ಬೆಳ್ಳಿಯ ಬಣ್ಣದ ನೂಲು ತೆಗೆದುಕೊಂಡಳು. ನಕ್ಷತ್ರಗಳಿಗಾಗಿ ಸಣ್ಣ ಬಿಳಿ ಗಂಟನ್ನು ಹಾಕಿದಳು. ಕೆಲಸ ನಿಧಾನವಾಗಿ ಸಾಗ್ತಾ ಇತ್ತು. ಕೆಲವು ಗಂಟುಗಳು ಸಡಿಲವಾಗಿದ್ದವು, ಕೆಲವು ಬಣ್ಣಗಳು ಸರಿಯಾಗಿ ಬರಲಿಲ್ಲ. ಕೆಲವೊಮ್ಮೆ ಅವಳಿಗೆ ಇದು ನನ್ನಿಂದ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಜ್ಜಿ ಪ್ರೋತ್ಸಾಹಿಸಿದರು. ಒಂದು ಗಂಟು ಒಂದು ಸಮಯಕ್ಕೆ ಎಂದರು. ಕೆಲವು ವಾರಗಳ ನಂತರ ಕಾರ್ಪೆಟ್ ಸಿದ್ಧವಾಯಿತು. ಅದು ರಾತ್ರಿ ಆಕಾಶದಂತೆಯೇ ಮಿನುಗುತ್ತಿತ್ತು. ಅದನ್ನು ನೋಡಿ ಲೈಲಾಳ ಅಮ್ಮ ಹೇಳಿದ್ರು, ಲೈಲಾ, ನೀನು ಕೇವಲ ಕಾರ್ಪೆಟ್ ನೇಯಲಿಲ್ಲ, ಒಂದು ಕನಸನ್ನೇ ನೇಯ್ದಿದ್ದೀಯಾ. ಆ ರಾತ್ರಿ ಲೈಲಾ ಮತ್ತೆ ಆಕಾಶದತ್ತ ನೋಡಿದಳು. ಅವಳಿಗೆ ಒಂದು ದೊಡ್ಡ ಪಾಠ ತಿಳಿಯಿತು. ದೊಡ್ಡ ಮತ್ತು ಸುಂದರ ಕೆಲಸಗಳು ಒಂದೇ ಬಾರಿ ಆಗುವುದಿಲ್ಲ. ಒಂದು ಸಣ್ಣ ಹೆಜ್ಜೆ, ಒಂದು ಸಣ್ಣ ಗಂಟು ಹಾಕುತ್ತಾ ಹೋದರೆ ಅವು ಪೂರ್ಣವಾಗುತ್ತವೆ. ಹೇಗಿತ್ತು ಕತೆ? ನಿಮ್ಗಿಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಡನೆ, ಸಂಬಂಧಿಕರೊಡನೆ ಶೇರ್ ಮಾಡಿ, ಹಂಚ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ ಮತ್ತೊಂದು ದೇಶದ ಮತ್ತೊಂದು ಕಥೆಯೊಂದಿಗೆ. ಅದುವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಆಟ ಆಡ್ತಾ ಇರಿ. ನಮಸ್ಕಾರ.